ಫೋಟೋಗೆ ಸಿದ್ಧರಾಗಿ. ನನಗೆ ತುಂಬಾ ವಿಷಾದವಾಗಿದೆ ಅಧಿಕಾರಿ. ಎರಡನೇ ಫೋಟೋ ತೆಗೆದುಕೊಳ್ಳೋಣ. ಇಲ್ಲ, ಅದು ನಾನು ಅಲ್ಲ ಅಧಿಕಾರಿ. 3 ಫೋಟೋಗೆ ಸಿದ್ಧರಾಗಿ. ನಾನು ಮನೆಗೆ ಹೋಗಲು ಬಯಸುತ್ತೇನೆ ಅಧಿಕಾರಿ. 4ನೇದು ಈಗ ನಿನ್ನ ತುರ್ತು. ಇದು ಹಾಸ್ಯವೇನಾ? ನೀನು ನಾನು ಯಾರು ಎಂದು ಗೊತ್ತಾ? 5 ಫೋಟೋಗೆ ಸಿದ್ಧರಾಗಿ. ನನಗೆ ವಕೀಲರ ಅಗತ್ಯವಿದೆ. ಎಲ್ಲಾ ಫೋಟೋಗಳನ್ನು ಬೋರ್ಡ್ ಮೇಲೆ ಹಾಕೋಣ. ನಾಟಿ ಗೋರಿಲ್ಲ. ಸ್ಲೈಡ್ ಮೈಟ್ ಮಾಡೋಣ. ಅಯ್ಯೋ, ಒಂದು ಪೆಟ್ಟಿಗೆ. ಅಯ್ಯೋ ನೋಡಿ, ನಾನು ಡೈನೋ ಮೊಟ್ಟೆ ಕಂಡುಹಿಡಿದಿದ್ದೇನೆ. ನನಗೆ ಆ ಮೊಟ್ಟೆ ಬೇಕು. ಒಳಗೆ ಏನಿದೆ ಎಂದು ಪರಿಶೀಲಿಸೋಣ. ಅಯ್ಯೋ, ಚೆಂದದ ಮೊಟ್ಟೆ. ಅಯ್ಯೋ, ನನ್ನ ಬೇಬಿ ಡಾಗ್. ದಯವಿಟ್ಟು ಅಳಬೇಡ ನನ್ನ ಬೇಬಿ ಡಾಗ್. ಹೋಗಿ ಮುಖ ತೊಳೆಯೋಣ. ಡೈನೋ ಮೊಟ್ಟೆ ಈಗ ನನ್ನದು. ಒಂದು ಚೆಂದದ ಡಾನ್ಸ್ ವಿಡಿಯೋ ಮಾಡೋಣ. ನಾನು ಕೂಡ ಒಂದು ಚೆಂದದ ವಿಡಿಯೋ ಮಾಡಬೇಕೆಂದು ಬಯಸುತ್ತೇನೆ. ಇನ್ನು ನನ್ನ ಉಡುಪು. ನೀಲಿ ಗೋರಿಲ್ಲ. ನಾನು ಮಾಡಿದ ಡೋನಟ್ಸ್ ಅನ್ನು ಅಪ್ಪನಿಗೆ ಇಷ್ಟವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ನನಗೆ ಆ ಡೋನಟ್ಸ್ ಬೇಕು. ಅವಳ ಗಮನವನ್ನು ಬೇರೆಡೆಗೆ ತಿರುಗಿಸೋಣ. ಅಯ್ಯೋ, ನನ್ನ ಮೆಚ್ಚಿನ ಚೆಂಡು. ಅಷ್ಟು ಬೌನ್ಸಿ. ಪೆಟ್ಟಿಗೆಯಲ್ಲಿ ನಕಲಿ ಡೋನಟ್ಸ್ ಚಿತ್ರಿಸೋಣ. ಇದು ಏನು? ನನ್ನ ಡೋನಟ್ಸ್ ಎಲ್ಲಿವೆ? ನನ್ನ ಡೋನಟ್ಸ್. ಆರಾಮದ ಸಮಯ. ಸ್ವಲ್ಪ ಮೋಜು ಮಾಡೋಣ. ನನ್ನ ಪಾಸ್ತಾಗೆ ಏನಾಯಿತು? ಅಜ್ಜಿ, ಏನಾಯಿತು? ನನ್ನ ಪಾಸ್ತಾ ಕಪ್ಪಾಗಿದೆ. ಅಯ್ಯೋ ಅಜ್ಜಿ, ನಿಮ್ಮ ಮುಖ. ಅಯ್ಯೋ, ಅದನ್ನು ಸರಿಪಡಿಸೋಣ. ಕೊನೆಯದು. ಇದು ತುಂಬಾ ಮೋಜು. ನಾನು ಕೂಡ ಇಲ್ಲಿ ಆಡಲು ಬಯಸುತ್ತೇನೆ. ಇಲ್ಲ, ನನಗೆ ಉತ್ತಮ ಆಲೋಚನೆ ಬಂದಿದೆ. ಇದು ತುಂಬಾ ಮೋಜು. ಇಲ್ಲ, ಏನು ಮಾಡ್ತಿದ್ದೀಯಾ? ನಾನು ಪೊಲೀಸರಿಗೆ ಕರೆ ಮಾಡ್ತೀನಿ. ಇಲ್ಲ, ಎಲ್ಲಾ ಗೋರಿಲ್ಲಾಗಳು ಎಲ್ಲಿದ್ದಾರೆ? ಚಿಂತೆ ಬೇಡ, ನಾನು ಅವರನ್ನು ಎಲ್ಲರನ್ನು ಹಿಡಿಯುತ್ತೇನೆ. ನಾನು ವೃತ್ತಿಪರ. ಅಪರಾಧಿಯನ್ನು ಹಿಡಿಯಿರಿ, ಬನ್ನಿ.
ನೀವು ಈಗ ಬಂಧನದಲ್ಲಿದ್ದೀರಿ. ನೀವು ಬಂಧಿತರಾಗಿದ್ದೀರಿ, ಕೆಂಪು ಗೋರಿಲ್ಲ. ಕ್ಷಮಿಸಿ ಅಧಿಕಾರಿ, ಅದು ನಾನು ಅಲ್ಲ. ಅಧಿಕಾರಿ, ಅಪರಾಧಿಯನ್ನು ಹಿಡಿಯಿರಿ. ನಾನು ಮನೆಗೆ ಹೋಗಬಹುದೇ ಅಧಿಕಾರಿ? ಇಲ್ಲ, ನೀವು ಬಂಧಿತರಾಗಿದ್ದೀರಿ. ನಾನು ನಿಮ್ಮನ್ನು ಹಿಡಿದಿದ್ದೇನೆ. ಅಯ್ಯೋ, ಅದು ನಾನು ಅಲ್ಲ. ನಾನು ಜೈಲಿಗೆ ಹೋಗಲು ಇಚ್ಛಿಸುವುದಿಲ್ಲ. ಅವರನ್ನು ಹಿಡಿಯಿರಿ ಅಧಿಕಾರಿ. ನೀವು ಓಡಲು ಎಲ್ಲಿ ಹೋಗಲು ಇಲ್ಲ. ನಾವು ಸುಳಿವುಗಳನ್ನು ಹುಡುಕೋಣ. ದಾಶ, ಅಪರಾಧಿಯನ್ನು ಹಿಡಿಯಿರಿ. ನೀವು ಬಂಧನದಲ್ಲಿದ್ದೀರಿ. ನೀವು ಇದಕ್ಕೆ ಹಕ್ಕು ಹೊಂದಿಲ್ಲ. ನೀವು ಎಂದಿಗೂ ಕಾನೂನು ಉಲ್ಲಂಘಿಸಬಾರದು. ಹೋಗು 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 ಹೋಗು. ಅಯ್ಯೋ, ಇದು ನಜ್ಜುಗುಟ್ಟಿದೆ. ಐಸ್ ಕ್ರೀಮ್. ಐಸ್ ಕ್ರೀಮ್. ಯಾರಿಗೆ ಐಸ್ ಕ್ರೀಮ್ ಬೇಕು? ಏನು ಐಸ್ ಕ್ರೀಮ್? ಐಸ್ ಕ್ರೀಮ್? ಹೌದು, ನನ್ನ ಬಳಿ ಹಲವಾರು ಐಸ್ ಕ್ರೀಮ್ ರುಚಿಗಳಿವೆ. ನೀವು ಯಾವ ರುಚಿಯನ್ನು ಆಯ್ಕೆ ಮಾಡಲು ಇಷ್ಟಪಡುತ್ತೀರಿ? ನನಗೆ ಇದು ಬೇಕು, ಧನ್ಯವಾದಗಳು. ಸ್ವಾಗತ. ಹಣ್ಣುಗಳು, ತಾಜಾ ಹಣ್ಣುಗಳು. ಏನು ಹಣ್ಣುಗಳು? ಹೌದು, ತಾಜಾ ಹಣ್ಣುಗಳು ಐಸ್ ಕ್ರೀಮ್ಗಿಂತ ಹೆಚ್ಚು ಆರೋಗ್ಯಕರ. ಹಾಗಾದರೆ ಹಣ್ಣುಗಳು ಐಸ್ ಕ್ರೀಮ್ಗಿಂತ ಆರೋಗ್ಯಕರವಾಗಿರುವುದಕ್ಕೆ ಕಾರಣವೇನು? ಹಣ್ಣುಗಳಲ್ಲಿ ವಿಟಮಿನ್ಗಳಿವೆ, ಅವುಗಳಲ್ಲಿ ಕಡಿಮೆ ಸಕ್ಕರೆ ಇದೆ ಮತ್ತು ಅವು ನಿಮ್ಮ ಹಲ್ಲುಗಳಿಗೆ ಉತ್ತಮ. ತುಂಬಾ ಚೆನ್ನಾಗಿದೆ. ಈ ರುಚಿಕರ ಮತ್ತು ರಸಭರಿತ ಕಲ್ಲಂಗಡಿ ನೋಡಿ. ನನಗೆ ಸ್ವಲ್ಪ ಕಲ್ಲಂಗಡಿ ಬೇಕು, ದಯವಿಟ್ಟು. ನಿಮ್ಮ ಕಲ್ಲಂಗಡಿಯನ್ನು ಆನಂದಿಸಿ. ಚೆನ್ನಾಗಿದೆ. ನಿಮ್ಮ ಐಸ್ ಕ್ರೀಮ್ ಹಿಂತೆಗೆದುಕೊಳ್ಳಿ. ನಾನು ಆರೋಗ್ಯಕರ ಹಣ್ಣುಗಳನ್ನು ಆಯ್ಕೆ ಮಾಡುತ್ತೇನೆ. ಮಧ್ಯಾಹ್ನ ಊಟದ ವಿರಾಮ. ರುಚಿಕರ. ಅವಳು ಎಂದಿಗೂ ತಿಳಿಯುವುದಿಲ್ಲ. ನನ್ನ ಆರೋಗ್ಯಕರ ಐಸ್ ಕ್ರೀಮ್, ಸಕ್ಕರೆ ರಹಿತ ಐಸ್ ಕ್ರೀಮ್. ಆರೋಗ್ಯಕರ ಐಸ್ ಕ್ರೀಮ್, ಸಕ್ಕರೆ ಇಲ್ಲ. ಆರೋಗ್ಯಕರ ಐಸ್ ಕ್ರೀಮ್. ಹೂ. ಆರೋಗ್ಯಕರ ಐಸ್ ಕ್ರೀಮ್, ಆರೋಗ್ಯಕರ ಐಸ್ ಕ್ರೀಮ್. ಎಲ್ಲವೂ ಮುಗಿಯುವವರೆಗೆ ತ್ವರಿತವಾಗಿ ಖರೀದಿಸಿ. ಆರೋಗ್ಯಕರ ಐಸ್ ಕ್ರೀಮ್ ನೀವು ಹೇಳುತ್ತೀರಾ? ಹೌದು, ಯಾವುದೇ ಹೆಚ್ಚುವರಿ ಸಕ್ಕರೆ ಇಲ್ಲದ ಆರೋಗ್ಯಕರ ಐಸ್ ಕ್ರೀಮ್. ಓ, ನನಗೆ ಐಸ್ ಕ್ರೀಮ್ ಬೇಕು, ದಯವಿಟ್ಟು. ನೀವು ಯಾವುದು ಬೇಕು? ಇದು, ದಯವಿಟ್ಟು. ಉತ್ತಮ ಆಯ್ಕೆ ಸ್ಟೇಫಿ. ನಿಮಗೆ ಚಾಕೊಲೇಟ್ ಸಿರಪ್ ಬೇಕೆ? ಹೆಚ್ಚುವರಿ ಸಕ್ಕರೆ ಇಲ್ಲದೆ. ಹೌದು, ದಯವಿಟ್ಟು. ತಾಜಾ ರುಚಿಕರ ಯೋಗರ್ಟ್ ಡೆಸರ್ಟ್. ಯೋಗರ್ಟ್ ಡೆಸರ್ಟ್ಗಳು? ಹೌದು, ಬೆರಿಗಳು ಮತ್ತು ಕಾಯಿ ಹೊಂದಿರುವ ಯೋಗರ್ಟ್ ಡೆಸರ್ಟ್ಗಳು. ರುಚಿಕರ. ನನಗೆ ಈ ಯೋಗರ್ಟ್ ಡೆಸರ್ಟ್ ಸಿಗುತ್ತದೆಯೇ? ಖಂಡಿತ. ನಿಮ್ಮ ಡೆಸರ್ಟ್ ಅನ್ನು ಆನಂದಿಸಿ. ಇದು ಏನು? ನಿಮ್ಮ ಸಕ್ಕರೆ ರಹಿತ ಐಸ್ ಕ್ರೀಮ್ ಹಿಂತೆಗೆದುಕೊಳ್ಳಿ. ಏನಾಯಿತು? ಇದು ತುಂಬಾ ಹೆಚ್ಚು ಸಕ್ಕರೆ. ನಾನು ಭಯಾನಕವಾಗಿ ತಪ್ಪು ಮಾಡಿದೆ.
ಈ ಹಣ್ಣುಗಳು ನಿಜವಾಗಿಯೂ ರುಚಿಕರವಾಗಿವೆ. ಸ್ಟೆಫಿ, ನಿಮಗೆ ಹಣ್ಣು ಡೆಸರ್ಟ್ ಹೇಗೆ ಇಷ್ಟವಾಯಿತು? ರುಚಿಕರ. ಕ್ಷಮಿಸಿ ಸ್ಟೆಫಿ, ನಾನು ಐಸ್ ಕ್ರೀಮ್ ಬಗ್ಗೆ ಮೋಸ ಮಾಡಬಾರದು. ಸರಿ, ಎಲ್ಲರೂ ತಪ್ಪುಗಳನ್ನು ಮಾಡುತ್ತಾರೆ. ಅವುಗಳಿಂದ ಕಲಿಯುವುದು ಸರಿಯಾದದು. ನಾವು ಒಟ್ಟಿಗೆ ಆರೋಗ್ಯಕರ ಡೆಸರ್ಟ್ಗಳನ್ನು ಮಾಡೋಣ. ಉತ್ತಮ ಆಲೋಚನೆ. ಯಾವಾಗಲೂ ಆರೋಗ್ಯಕರ ತಿಂಡಿಗಳನ್ನು ಆಯ್ಕೆ ಮಾಡಿ ಸ್ನೇಹಿತರೆ. ಯಾವುದೇ ಮೋಸ ಮಾಡಬೇಡಿ, ಪ್ರಾಮಾಣಿಕವಾಗಿರಿ ಮತ್ತು ನಿಮ್ಮ ತಪ್ಪುಗಳಿಂದ ಕಲಿಯಿರಿ. ನಾನು ಶಾಲೆಯಿಂದ ಕೊನೆಗೂ ಮುಕ್ತನಾಗಿದ್ದೇನೆ. ಅಪ್ಪ 1 ನಿಮಿಷದಲ್ಲಿ ಇಲ್ಲಿ ಇರಬೇಕು. ಅಯ್ಯೋ, ಇದು 15. ಶಾಲೆಯಿಂದ ಸ್ಟೇಫಿಯನ್ನು ಕರೆದುಕೊಂಡು ಹೋಗುವ ಸಮಯ. ಇಂದು ಎಷ್ಟು ಸುಂದರವಾದ ದಿನ. ನನ್ನ ಕಾರಿಗೆ ಏನು ಆಯಿತು? ಅಯ್ಯೋ, ಕಾರಿನ ಚಕ್ರ ಹಾರಿ ಹೋಗಿದೆ. ನಾನು ಸ್ಟೆಫಿಗೆ ಕರೆ ಮಾಡಬೇಕು. ನಾನು ಅವಳನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಅಪ್ಪ ಎಲ್ಲಿದ್ದಾರೆ? ಅಯ್ಯೋ, ನನ್ನ ಫೋನ್ ಕರೆ ಮಾಡುತ್ತಿದೆ. ಹಲೋ, ಹಾಯ್. ಹಲೋ ಸ್ಟೇಫಿ, ಕ್ಷಮಿಸಿ, ನಾನು ಶಾಲೆಯ ನಂತರ ನಿನ್ನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಅಯ್ಯೋ, ಏಕೆ? ನನ್ನ ಕಾರಿನಲ್ಲಿ ಸಮಸ್ಯೆ ಇದೆ. ಅದು ಕೇಳಿ ವಿಷಾದವಾಗಿದೆ. ಚಿಂತೆ ಬೇಡ, ನಾನು ಮನೆಗೆ ಒಬ್ಬನೇ ಹೋಗುತ್ತೇನೆ. ಸುರಕ್ಷಿತವಾಗಿ ಹೋಗು, ಅಲ್ಲೇ ಭೇಟಿಯಾಗೋಣ. ಹಲೋ, ಕಾರಿನ ಚಕ್ರ ಹಾರಿ ಹೋಗಿದೆ. ಎಷ್ಟು ಉದ್ದದ ರಸ್ತೆ, ಆದರೆ ನಾನು ಮನೆಗೆ ಹತ್ತಿರವಾಗಿದ್ದೇನೆ. ನಾನು ಕೊನೆಗೂ ಮನೆಗೆ ಬಂದಿದ್ದೇನೆ. ನಾನು ಮನೆಗೆ ಬಂದಿದ್ದೇನೆ. ನಿಲ್ಲು, ನಾನು ಮನೆಗೆ ಒಬ್ಬಳಾಗಿದ್ದೇನೆ. ಯೇ! ನಾನು ಮೊದಲಿಗೆ ಮಾಡುವ ಕೆಲಸವೆಂದರೆ ವಿಡಿಯೋ ಗೇಮ್ಗಳನ್ನು ಆಡುವುದು. ಹೌದು, ಒಂದು ಕ್ಷಣ ಕಾಯಿರಿ. ನೀನು ಶಾಲೆಯ ನಂತರ ಮನೆಗೆ ಬಂದಾಗ ಮೊದಲು ನಿನ್ನ ಗೃಹ ಪಾಠವನ್ನು ಮಾಡಿ ನಂತರ ಆಟಗಳನ್ನು ಆಡು. ಹೌದು ಅಪ್ಪ, ನಾನು ಮೊದಲು ನನ್ನ ಗೃಹ ಪಾಠವನ್ನು ಮಾಡುತ್ತೇನೆ. ನನ್ನ ಗೃಹ ಪಾಠವನ್ನು ಮಾಡುವ ಸಮಯ. ಸರಿ, ನಾನು ಮೊದಲು ನನ್ನ ಗೃಹ ಪಾಠವನ್ನು ಮುಗಿಸುತ್ತಿದ್ದೇನೆ. ಒಂದು ವೃತ್ತ, ಒಂದು ಚೌಕ ಮತ್ತು ಕೊನೆಯದು ಒಂದು ತ್ರಿಭುಜ. ಮುಗಿದಿದೆ. ಇದೀಗ ತಿಂಡಿಗೆ ಸಮಯ. ಯಾರಾದರೂ ಮನೆಗೆ ಬಂದಿದ್ದಾರೆಯೇ ಎಂದು ನೋಡೋಣ. ಬಾಗಿಲಿನ ಗಂಟೆ ಒತ್ತೋಣ. ಬಾಗಿಲಿನ ಗಂಟೆ, ಅಲ್ಲಿ ಯಾರು ಇದ್ದಾರೆ ಎಂದು ನೋಡೋಣ. ಬಾಗಿಲು ತೆರೆಯಿರಿ. ಅದು ಅನ್ಯ ವ್ಯಕ್ತಿ. ದಯವಿಟ್ಟು ತೆರೆಯಿರಿ. ಸ್ಟೇಫಿ, ದಯವಿಟ್ಟು ಅನ್ಯರಿಗೆ ಬಾಗಿಲು ತೆರೆಯಬೇಡ. ನಾನು ಬಾಗಿಲು ತೆರೆಯುತ್ತಿಲ್ಲ. ಅವರು ಬಾಗಿಲು ತೆರೆಯುತ್ತಿಲ್ಲ. ಹಾಗಾದರೆ ನಾನು ಸ್ವತಃ ತೆರೆಯಬಹುದು. ಬಾಗಿಲು ಲಾಕ್ ಆಗಿದೆ. ಅವರು ತುಂಬಾ ಚತುರರು. ತಿನ್ನುವ ಸಮಯ. ಅನಾರೋಗ್ಯಕರ ಅಥವಾ ಆರೋಗ್ಯಕರ? ನಾನು ಯೋಚಿಸುತ್ತೇನೆ. ಹ್ಞೂ, ಆರೋಗ್ಯಕರ, ಖಂಡಿತವಾಗಿ. ನಾನು ಚಿಪ್ಸ್ಗಳನ್ನು ಪ್ರೀತಿಸುತ್ತೇನೆ. ನೀನು ಶಾಲೆಯ ನಂತರ ಮನೆಗೆ ಬಂದಾಗ ಆರೋಗ್ಯಕರ ಆಹಾರವನ್ನು ತಿನ್ನು. ಅಪ್ಪ ಸರಿ, ನಾನು ಆರೋಗ್ಯಕರ ಆಹಾರವನ್ನು ತಿನ್ನಬೇಕು. ನಾನು ಏನು ತಿನ್ನಿ? ಕಲ್ಲಂಗಡಿ, ಬಾಳೆಹಣ್ಣು, ಅನಾನಸ್, ಸ್ಟ್ರಾಬೆರಿ, ಮೆಲನ್, ಕಿತ್ತಳೆ, ಸೇಬು, ಡ್ರ್ಯಾಗನ್ ಹಣ್ಣು. ನಾನು ಸೇಬು ಬೇಕು. ರುಚಿಕರ. ಹೌದು, ಕಾರಿನ ಚಕ್ರ ಸರಿಪಡಿಸಲಾಗಿದೆ. ನಾನು ಈಗ ಮನೆಗೆ ಹೋಗಬಹುದು. ಸ್ಟೇಫಿ ಹೇಗೆ ಮಾಡುತ್ತಿದ್ದಾಳೆ ಎಂದು ನೋಡೋಣ. ಬಾಗಿಲು ಲಾಕ್ ಆಗಿದೆ. ಅದು ಚೆನ್ನಾಗಿದೆ. ಒಳಗೆ ಹೋಗೋಣ. ಹೇ ಸ್ಟೇಫಿ, ನೀನು ಇಲ್ಲಿದ್ದೀಯಾ? ನೀನು ಇಷ್ಟು ಸಮಯ ತೆಗೆದುಕೊಂಡದ್ದು ಏನು? ನನ್ನ ಕಾರಿನಲ್ಲಿ ದೊಡ್ಡ ಸಮಸ್ಯೆ ಇತ್ತು. ಅಯ್ಯೋ, ಅದು ಈಗ ಚೆನ್ನಾಗಿದೆ ಎಂದು ನಾನು ಆಶಿಸುತ್ತೇನೆ. ಹೌದು, ನೀನು ಗೇಮಿಂಗ್ ಮಾಡುತ್ತಿದ್ದೀಯಾ? ಹೌದು. ನೀನು ನಿನ್ನ ಗೃಹ ಪಾಠವನ್ನು ಮಾಡಿದೀಯಾ? ಹೌದು. ನೀನು ಆರೋಗ್ಯಕರ ಆಹಾರವನ್ನು ತಿಂದೆಯಾ?
ಹೌದು. ನೀನು ಅನ್ಯರಿಗೆ ಬಾಗಿಲು ತೆರೆಯಲಿಲ್ಲವೇ? ಇಲ್ಲ, ನಾನು ಅನ್ಯರಿಗೆ ಬಾಗಿಲು ತೆರೆಯಲಿಲ್ಲ. ಚೆನ್ನಾಗಿ ಮಾಡಿದೀಯ ಸ್ಟೆಫಿ. ನಿನ್ನ ಆಟವನ್ನು ಆನಂದಿಸು. ನಾವು ಒಟ್ಟಿಗೆ ಆಡೋಣ ಅಪ್ಪ. ಅಯ್ಯೋ, ಸಂತೋಷದಿಂದ. ಇದು ಕೆಟ್ಟದಾಗಿದೆ. ಮಾರಿಯಾ, ನಿಲ್ಲಿಸು ದಯವಿಟ್ಟು. ಅಯ್ಯೋ ಮಾರಿಯಾ, ನಿಲ್ಲಿಸು. ಅಯ್ಯೋ ಕ್ಷಮಿಸಿ ಇವಾನ್. ಒಂದು ಚೆಂದದ ವಿಡಿಯೋ ಮಾಡೋಣ. ಅಯ್ಯೋ, ನನಗೆ ಬೇಕಾದೆ. ಇದು ಇನ್ನೂ ಸ್ವಲ್ಪ ಮೋಜು ಮಾಡೋಣ. ಇಲ್ಲಿ ಏನೋ ಕಳೆದು ಹೋಗಿದೆ. ಬೋರ್ ಆಗುತ್ತಿದೆ. ಹೇ ಆಲಿಸ್. ಹೌದು ಹೌದು ಹೌದು, ಹಲೋ, ಹೌದು, ಹೇಗಿದ್ದೀಯಾ ಅಲ್ವಾ? ಸ್ವಲ್ಪ ಆಟವಾಡುತ್ತಿದ್ದೇನೆ. ಹೂ, ಇಲ್ಲಿ ಏನಾಯಿತು? ಇದು ಮಾರಿಯಾ. ನನಗೆ ಇದರಲ್ಲಿ ಏನು ಸಂಬಂಧವಿಲ್ಲ. ಮಾರಿಯಾ, ಇದನ್ನು ಸ್ವಚ್ಛಗೊಳಿಸು. ಏನು ಗಜಿಬಿಜಿ? ನಾನು ಹಿಂತಿರುಗಿ ಪರಿಶೀಲಿಸುತ್ತೇನೆ. ಓಹ್, ಇದು ಹಾಸ್ಯಾಸ್ಪದವಲ್ಲ ಮಾರಿಯಾ. ಈ ಗಜಿಬಿಜಿಯನ್ನು ಈಗಲೇ ಸ್ವಚ್ಛಗೊಳಿಸು. ನನ್ನ ಮಗುಗಳು, ನಾನು ಓಡಬೇಕು. ದಯವಿಟ್ಟು ನನಗೆ ಸಹಾಯ ಮಾಡುತ್ತೀಯಾ? ಇದನ್ನೆಲ್ಲ ಮಾಡಿದ ಮೇಲೆ ನೀನು ಈ ಗಜಿಬಿಜಿಯನ್ನು ಮಾಡಿದೀಯಾ ಮತ್ತು ನೀನೇ ಇದನ್ನು ಸ್ವಚ್ಛಗೊಳಿಸು. ಆದರೆ ದಯವಿಟ್ಟು ದಯವಿಟ್ಟು. ಸರಿ, ನಾನು ಸಹಾಯ ಮಾಡುತ್ತೇನೆ, ಆದರೆ ಬೇಗ ಮಾಡು. ಧನ್ಯವಾದಗಳು, ಧನ್ಯವಾದಗಳು. ನನ್ನ ಮಗುಗಳು ಎಲ್ಲಿದ್ದಾರೆ? ನೋಡೋಣ. ಇದು ಏನು? ಹೂ, ನನಗೆ ಒಳ್ಳೆಯ ಆಲೋಚನೆ ಬಂದಿದೆ. ನಾನು ನಿರೀಕ್ಷೆಗಿಂತ ಬೇಗ ಇದನ್ನು ನಿರ್ವಹಿಸಿದೆ. ಮಾರಿಯಾ ಎಲ್ಲಿದ್ದಾರೆ ಎಂದು ಆಶ್ಚರ್ಯವಾಗುತ್ತಿದೆ. ತುಂಬಾ ಹಾಸ್ಯಾಸ್ಪದ.
ನಾನು ಬೇಗ ಓಡಬೇಕು. ಅಯ್ಯೋ, ಇದು ಈಗಾಗಲೇ ತುಂಬಾ ಸ್ವಚ್ಛವಾಗಿದೆ. ಹೂ, ಒಂದು ನಿಮಿಷ ನಿಲ್ಲು, ಇಲ್ಲಿ ಧೂಳು ಇದೆ. ಅದ್ಭುತ ಮಾರಿಯಾ, ಚೆನ್ನಾಗಿ ಮಾಡಿದ್ದೀಯ. ಈಗ ನೀನು ಹೋಗಿ ಆಟವಾಡಬಹುದು. ಧನ್ಯವಾದಗಳು ಅಪ್ಪ. ಆಗ ಐವಾನ್, ನೀನೇನು ಮಾಡಿದೀಯ? ನೀನು ಏನಾದರೂ ಉಪಯುಕ್ತವಾದ ಕೆಲಸ ಮಾಡಿದೀಯಾ? ನನ್ನನ್ನು ಮೋಜು ಮಾಡುತ್ತಿದ್ದೀಯಾ? ಸರಿ ಅಪ್ಪ, ಐವಾನ್ ಎಲ್ಲ ಸ್ವಚ್ಛತೆ ಮಾಡಿದನು. ನಾನು ಮಾತ್ರ ಬೊಂಬೆಗಳೊಂದಿಗೆ ಆಟವಾಡುತ್ತಿದ್ದೆ. ಏನು ಐವಾನ್, ನನಗೆ ತುಂಬಾ ವಿಷಾದವಾಗಿದೆ. ನೀನು ಹೋಗಿ ಆಟವಾಡಬಹುದು ಮತ್ತು ನೀನು ಮಾರಿಯಾ ಸ್ವಲ್ಪ ವಿರಾಮ ತೆಗೆದುಕೊಳ್ಳು. ಸುಳ್ಳು ಹೇಳುವುದು ಒಳ್ಳೆಯದು ಅಲ್ಲ. ನನಗೆ ತುಂಬಾ ವಿಷಾದವಾಗಿದೆ ಅಪ್ಪ. ನಿಲ್ಲು ಅಪ್ಪ, ನಾನು ಮಾರಿಯಾದೊಂದಿಗೆ ಆಟವಾಡಲು ಹೋಗಬಹುದಾ? ನಾನು ಅವಳನ್ನು ಕ್ಷಮಿಸುತ್ತೇನೆ. ಸರಿ, ನೀವು ಇಬ್ಬರು ಹೋಗಿ ಆಟವಾಡಬಹುದು. ಗೈಸ್, ಯಾವಾಗಲೂ ಇತರರಿಗೆ ಸಹಾಯ ಮಾಡಿ ಮತ್ತು ಯಾವಾಗಲೂ ಪ್ರಾಮಾಣಿಕವಾಗಿರಿ.